ನಮ್ಮ ಮೋಕ್ಷಕದಾಯಕವಾಗಿ ಬೇಕಾದಂಥ ಎಲ್ಲ ಪ್ರೇರಣಾದಾಯಕವಾಗಿ ಸ್ಫೂರ್ತಿದಾಯಕವಾಗಿ ಇರತಕ್ಕಂಥ ಒಂದು ಮೋಕ್ಷದಾಯಕವಾಗಿರ್ತಕ್ಕಂಥ ಒಂದು ಗ್ರಂಥ ಇದು ಭಾಗವತ. ಜೀವನದ ಒಂದು ಮಾರ್ಗದರ್ಶಿ, ಒಂದು ದಿಕ್ಸೂಚಿ ಅಂತ ಶ್ರೀಮದ್ ಭಾಗವತ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ಯಾವುದೋ ಒಂದು ವ್ಯಾಕುಲತೆಯಿಂದ, ತೊಂದರೆಯಿಂದ, ಕಷ್ಟಗಳಿಂದ, ನೋವುಗಳಿಂದ ನರಳುತ್ತಾ ಇರ್ತೇವೆ, ಅಸಹಾಯಕ ಸ್ಥಿತಿಯಲ್ಲಿರ್ತೇವೆ. ನಮ್ಮ ಹೆಂಡತಿ, ಮಕ್ಕಳು, ಗಂಡನ, ಸಹೋದರರು, ಸ್ನೇಹಿತರ ಹತ್ರ ಕಷ್ಟವನ್ನು ಹೇಳ್ಕೊಳ್ತೇವೆ. ಆದರೆ ಎಂದೂ ಕೂಡ ಇದಕ್ಕೊಂದು ಫುಲ್ ಸ್ಟಾಪ್ ಇಲ್ವಲ್ಲಪ್ಪ ಅಂತ ಅನಿಸ್ತದೆ ನಮಗೆ. ಆದರೆ ಇಲ್ಲಿ ಭಾಗವತ ನಮಗೆ ಫುಲ್ ಸ್ಟಾಪ್ ತೋರಿಸ್ಕೊಡ್ತಾ ಇದೆ. ಅಂದರೆ ಸಂಸಾರದ ಗ್ರಂಥಿಯಿಂದ ಹೇಗೆ ಬಿಡಿಸ್ಕೊಳ್ಳಬಹುದು ಅನ್ನುವ ಒಂದು ವಿಷಯ ಪ್ರತಿಯೊಂದು ಅಕ್ಷರದಲ್ಲೂ ಕೂಗಿ ಕೂಗಿ ಹೇಳ್ತಾ ಇದೆ ಭಾಗವತ. ಅಂಥ ಒಂದು ಅದ್ಭುತವಾದಂಥ ಭಾಗವತ ನಮಗೆ ಸಿಕ್ಕಿರೋದು. ತುಂಬ ಆಳವಾಗಿ ಅಧ್ಯಯನ ಮಾಡಬೇಕು. ಆಳವಾಗಿ ಅಧ್ಯಯನ ಮಾಡಿದಾಗ ಒಂದು ಶ್ಲೋಕವನ್ನು ತಗೊಂಡು ಅದನ್ನೇ ಮೆಲಕಾಕಿ ಯೋಚನೆ ಮಾಡ್ತಾ ಇದ್ದಾಗ ಹಲವಾರು ರಂಗಗಳು, ಹಲವಾರು ವಿಷಯಗಳು ಅದ್ರ ಮೇಲೆ ತಿಳಿದು ಬರ್ತದೆ. ಬಾಹ್ಯವಾಗಿ ನಮಗೊಂದು ಅರ್ಥ ಸಿಗ್ತದೆ, ಆದರೆ ಆಂತರಿಕವಾಗಿ ಸಾಕಷ್ಟು ಅರ್ಥಗಳು ನಮಗೆ ಪದೇ ಪದೇ ಓದೋದ್ರಿಂದ, ಅದರಲ್ಲಿ ಪ್ರೀತಿ ಮೂಡಿಸ್ಕೊಳ್ಳೋದ್ರಿಂದ ನಮಗೆ ದೊರಕ್ತದೆ.